ಇಲ್ಲೆಲ್ಲ ತೋರ್ಸ ತೊಡಲ್ ಹೊಡೆದಿದ್ದ ನಿಧಾನ ನಿಧಾನ ಅಲ್ಬೇಡ ಸರಿ ಮುಂದೆ ಇದಾಗಣ ನಮ್ಮ ಕಿರಣ್ ತಿನ್ಕೊಂಡಿದ್ದು ಹೊಡೆದ್ಬಿಟ್ಟಿದ್ದು ನಮ್ಮ ಕಿರಣ್ ಹೊಡೆದಿದ್ದಿದೆ ಇದಾಗಣ ನಮ್ಮ ಕಿರಣ್ ತಿನ್ಕೊಂಡಿದ್ದು ಹೊಡೆದ್ಬಿಟ್ಟಿದ್ದು ನಮ್ಮ ಕಿರಣ್ ಹೊಡೆದಿದ್ದಿದೆ ಬಂದಾಗೆ ತಿಳ್ಕೊಂಡೆ ನಾನು ಹೋಯ್ತು, ನಾನು ಪ್ರಾಣ ಹೋಯ್ತು ಅನ್ಕೊಂಡೆ. ಹಿಂಗೆ ಬಟ್ಟೆ ಎಳಿತಲ್ಲ, ಬಟ್ಟೆಗೆ ಸೇರಿಸಿ ಹೇಳ್ಬಿಟ್ಟಿದ್ದೆ. ಅಳ್ತಿದ್ದೆ ನಾನು ಸ್ವತಃ ತಿರ್ಗಾ ಅನ್ಕೊಂಡು. ಮತ್ ನೀವು ಸಾಹಸಿ ಅಲ್ಲ, ಒಂದು ಹುಲಿನೇ ಎದುರಿಸಿ ಕಳಿಸಿದೀರಾ. ಹುಟ್ಟಿ ಬಂದದ ಆಯ್ತು, ನಾವು ಮತ್ತೆ ಬದುಕ್ ಬಂದಾಗಾಯ್ತು. 20 ಸೀಟಲ್ಲಿ ಇಬ್ಬರು ಬಿದ್ದೋಗ್ಬಿಟ್ರು. ಇವ್ರು ಇದ್ರಲ್ಲ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾಬಿಟ್ಟು ಮಧ್ಯ ಹಾಕ್ರು ಗುಂಡಾಡ್ದಲ್ಲ ಮೇಲೆ ಹೊಡೆದ್ಬಿಟ್ಟು ಹೊಡೆದೈತು. 5 ಹೆಜ್ಜೆಯಲ್ಲಿ ನಿಮ್ದು 20 ಹೆಜ್ಜೆ ನೋಡ್ಸಟ್ನೆ ಅದರಿಂದ ತಪ್ಪಿಸಕ ಬದಿಕವಾಗಲ್ಲ ಅಂದ್ಬಿಟ್ಟು ಹೊರಡ್ತಿದ್ದೋ. ಅದು 5 ಜಾಫಿ ಬಂದ್ಬಿಡ್ತು, ಬಾಯ್ ಬಿಡ್ಕೊಂಡು ಎಗ್ರಿ ಎಲ್ಲಾರ್ಗು ಕುತ್ತಿಗೆ ಹಿಡಿಯುತ್ತಲ್ಲ, ಹಿಡಿಲಿಲ್ವಾ? ಆತರ ಹಿಡಿಲಿಲ್ಲ ಸರ್. ಹಿಂದ್ಗಡೆ ಬಂದು ಪಗರ್ಬಿಟ್ಟು ಹಿಂಗೆ ಹಚ್ಬಿಟ್ಟು ಹಿಂದ್ಗಡೆ ಕುಂತ್ಕೊಂಡ್ಬಿಡ್ತೀನಿ. ಸಿಕ್ನಿಲ್ಲ, ನಾನು ಗ್ರಿಪ್ ಸಿಕ್ನಿಲ್ಲ. ಅದಕ್ಕೆ ಒಳಗಡೆ ಹೆಂಗ್ ಮನೆ ನಿಮ್ ಮೇಲೆ ಕೂತ್ಕೊಳ್ತಾ ನಿಮ್ಮ ಮೇಲೆ ಮೇಲೆ ಭೀಕರವಾಗಿ ಹುಲಿ ದಾಳಿ ಆಗುತ್ತೆ. ನಿಮ್ಮ ಭಾಗದಲ್ಲಿ ಅಂದ್ರೆ ಸರ್ಗೂರ್ ಭಾಗದಲ್ಲಿ 2ನೇ ದಾಳಿ ಇದು. ಅವತ್ತು ಏನ್ ಮಾಡ್ತಾ ಇದ್ರ? ಮುಳ್ಳೂರು ಸರ್, ಬೆಣಿಗೆರೆ. ಏನ್ ಇಲ್ಲಿಂದ ಹುಲಿಗಳು ಸುಮಾರು ಇದಾವೆ ಇಲ್ಲಿ? ಮೊದ್ಲೊಂದು ಆತರ ಇತ್ತು ಸರ್, ಈಗ ಸಜೆಷನ್ ಜಾಸ್ತಿ ಬಂದಿದೆ. 1, 2, 3 ಇದೆ ಆತರ ಇದೆ. ಗೊತ್ತಿಲ್ಲ ಸರ್. ಒಂದು ಫಸ್ಟ್ ಅವಾಗ ಇತ್ತು, 1 ವರ್ಷದಲ್ಲಿ ಒಬ್ಬರು ಅಟ್ಯಾಕ್ ಮಾಡಿತ್ತು. ಈ ಕಡೆ ಪೇಸೆ ಊಟಾಗಿತ್ತು. ಆಗ ತಿರ್ಗಾ ಕರು ದನ ಹಸುಗಳು ಹೊಡೆದ, ಮೇಕೆ ಹೊಡೆದ. ಒಬ್ರದ್ದು ಕಣ್ಣು ಹೋಗಿತ್ತಲ್ಲ? ಒಬ್ರು ಕಣ್ಣು ಹೋಗಿತ್ತು. ಅವ್ರದ್ದೊಂದು ಆದ್ಮೇಲೆ ಒಬ್ಬರದು ಫುಲ್ ಸಾಯಿಸ್ಬಿಡ್ತು ಸರ್. ಸಾಯಿಸ್ಬಿಟ್ಟಿತ್ತು. ಅದ್ಮೇಲೆ ಒಂದು ಸೈಡ್ ಕರ ಹೊಡೆದ, ಬೋನ್ ತಂದೆಲ್ಲ ಕುಡಿದ್ರು. ಕೆಲಸ ಮಾಡ್ತಾ ಇದ್ರ ಅವತ್ತು? ಬಾಳೆ ತೋಟ ಕೆಳಗಂತ ಕೂತಿದ್ದ. ಬಳೆ ಯಾರ್ದು ತೋಟ? ಬೇರೆಯವ್ರದ್ದು ಜಮೀನ್ ಕೆಲ್ಸಕ್ಕೆ ಹೋಗ್ತಿದ್ದ, ಕೂಲಿ ಕೆಲ್ಸಕ್ಕೆ ಹೋಯ್ತು ಸರ್. ಕೂಲಿ ಕೆಲ್ಸಕ್ಕೆ ಹೋಗ್ತಿರ್ಬೇಕಾರೆ ಕೆಳಗಂತ ಕುಯ್ಬೇಕಾರೆ ಅವಾಗ 11:15 ಆಗಿತ್ತು ಸರ್. 11:15 ಅಂದ್ರೆ ಅದು ಮೇಳ ಗುತ್ತಿತ್ತು. ಗುತ್ತಿಂದ ಈ ಕಡೆ ಒಂದು ಹೆಜ್ಜೆ ಇತ್ತು ಅಂದ್ಬಿಟ್ಟು ತಿರುಗಿ ನೋಡೋಷ್ಟರಲ್ಲಿ ಎದುರು ಮುಖ್ಯ ಬಂದು ಅವರು ಒದಗ್ಬಿಟ್ರು. ನಾನು ಒಬ್ಬನೇ ಸಿಕ್ಕೋಡೆ ಬಂದ. ಎಷ್ಟು ಜನ ಇದ್ರಲ್ಲ ಒಟ್ಟು? ಅವ್ರು 6 ಸೀಟ್ ಇದ್ರು. 6 ಜನ ಅವರು ಒದಗ್ಬಿಟ್ರು. ನಾನು ಒಬ್ಬನೇ ಸಿಕ್ಕೋಬಿಟ್ಟೆ. ಅವ್ರೆಲ್ಲರೂ ಓಡೋದ್ರು ಸರ್. ನಾನು ಹಿಂದ್ಗಡೆ ನೋಡ್ ಸೆಟ್ನೆ ಬಂದ್ಬಿಡ್ತು ಎದುರು ಮುಖ್ಯ. ನಾನು ತಿರ್ಗಿ ಒದಗ್ತಿದ್ದಾಗ ಬುಂಡೆಗೆ ಹೊಡೆದ್ಬಿಟ್ಟು ಕೆಳಗಡೆ ಬೀಳ್ಸ್ಬಿಡ್ತು. ನಾನು ಹಿಂದ್ಗಡೆ ಅಟ್ಯಾಕ್ ಮಾಡ್ತು. ಹೇಗಿತ್ತು ಹುಲಿ ನೋಡೋದಕ್ಕೆ? ದಪ್ಪ ಇತ್ತು ಸರ್, ದಪ್ಪ ದೊಡ್ಡದಾಗಿತ್ತು. ಬೋಡೆ ಈಸ ಇತ್ತು, ಒಂದು ಕಾಲು ಈಸೇಜ್ ಇತ್ತು. ಎಷ್ಟು ಕಿಲೋ ಇರ್ಬೋದು? 200 kg ಅಷ್ಟು. ನೀವೆಲ್ಲಿ ಕೆಳಗೆ ಕೆಲಸ ಮಾಡ್ತಾ ಇದ್ರ? ಯಾವತ್ತಾದ್ರೂ ಹುಲಿ ನೋಡಿದ್ರ? ಜೀವನದಲ್ಲಿ ಯಾವತ್ತೂ ನೋಡಿದ್ದಿಲ್ಲ ಸರ್. ಜೀವನದಲ್ಲಿ ಯಾವತ್ತೂ ನೋಡಿದ್ದಿಲ್ಲ. ಅವತ್ತೇ ಫಸ್ಟ್ ಹುಲಿ ನೋಡಿದ್ದು ಅವತ್ತೇ. ಏನು ಅಟ್ಯಾಕ್ ಮಾಡ್ಬಿಡ್ತು, ಬಂದು ಎದುರು ಮೊಕ್ಕಿ ಬಂದ್ಬಿಡ್ತು ಸರ್. ಒದ್ದಿಕ ಬಂದು ಶೆಡನ್ನ ಕುತ್ತಿಗೆ ಈ ಕಡೆ ಇಟ್ಕೊಬಿಡ್ತು. ಎಲ್ಲಾರ್ಗು ಕುತ್ತಿಗೆ ಹಿಡಿಯುತ್ತಲ್ಲ, ಹಿಡಿಲಿಲ್ವಾ? ಆತರ ಹಿಡಿಲಿಲ್ಲ ಸರ್. ಹಿಂದ್ಗಡೆ ಬಂದು ಪಗರ್ಬಿಟ್ಟು ಹಿಂಗೆ ಹಚ್ಬಿಟ್ಟು ಹಿಂದ್ಗಡೆ ಕುಂತ್ಕೊಬಿಡ್ತೀನಿ. ಸಿಕ್ನಿಲ್ಲ, ನಾನು ಗ್ರಿಪ್ ಸಿಕ್ನಿಲ್ಲ. ಅದಕ್ಕೆ ಒಳಗಡೆ ಹೆಂಗ್ ಮನೆ ನಿಮ್ ಮೇಲೆ ಕೂತ್ಕೊಳ್ತಾ? ಹೌದು ಸರ್. ಮೇಲ್ಗಡೆ ಮನೆಗೆ ಬಿಡ್ತು. ಹಿಂಗ್ ಮನೆ ಕಣ್ಣಲ್ಲ, ಇದೇ ಅಟ್ಯಾಕ್ ಮಾಡ್ಬಿಡ್ತೀನಿ. ಕಚ್ಚ ಪಗರ್ಬಿಟ್ಟು ಸ್ವಲ್ಪ ಕಚ್ಚಾಗಿ ಗಿರ್ಫ್ ಸಿಕ್ನಿಲ್ಲ, ಬಿಟ್ಬಿಟ್ಟು ಕಚ್ಚಾಗಿ ಗಿರ್ಫ್ ಸಿಕ್ನಿಲ್ಲ. ಅದಕ್ಕೆ ಹಿಂಗೆ ಹಿಡಿದು ಹಿಂಗೆ ಬಿಟ್ಬಿಟ್ಟು ಹೊಟಾಯ್ತು. ಆ ಕಡೆ ಹೊಟಾಯ್ತು. ಗೊತ್ತಿಲ್ಲ. ಎಲ್ಲ ಹಿಂದೆ ತೋರಿಸಿ ಏನಾಗಿದೆ, ಟೆಸ್ಟ್ ಬಿದ್ದಿದೆ? ಈಗ ಹಿಂದೆ ಬಗ್ಗಿ ಕೂತ್ಕೊಂಡ್ಬಿಟ್ರ? ಹ್ಞೂ ಸರ್. ಬಂದು ಹಿಂಗೆ ಮನಿಕಂಡು ಬಿಟ್ಟೆ. ಹಿಂಗೆ ಮನಿಕಂಡು ಸಟ್ನೆ ಒಂದು 5 ನಿಮಿಷ 10 ನಿಮಿಷ ಕೂತಿದ್ದು. ಆಮೇಲೆ ಹೊಟ್ಟೋಗ್ತು ಕೂತಿ. ಅದಾದ ತಕ್ಷಣ ಆ ಕಡೆ ಹೋದ್ಮೇಲೆ ನಮಗೆ ಬೇರೆ ಕಡೆ ಬಂದು ಏನ್ ಅನ್ನಿಸ್ತು? ಏನ್ ನಾನು ಬದುಕ್ತೇನೆ ಇಲ್ಲ ಬದುಕ್ತಿ ಸತ್ತು ಬದುಕ್ತಂಗಾಯ್ತು ಸರ್. ನನಗೆ ಸತ್ತಿ ಬದುಕ್ತಂಗಾಯ್ತು. ಇನ್ನೇನ್ ಮಾಡಿದ್ರೆ ಸರ್, ಪುನಃ ಜನ್ಮ ಬಂದಿರೋದು ನನಗೆ. ಈ ತರ ಆಗಿತ್ತಿಲ್ಲ, ಯಾವತ್ತೂ ಆಗಿತ್ತಿಲ್ಲ. ಆ ಥರ ಎಷ್ಟು 1 ವರ್ಷ ಆಗಿತ್ತು ಕೆಲಸ ಸೇರ್ಕೊಂಡು. 1 ವರ್ಷದಿಂದ ಆ ಥರ ಇತ್ತಿರಲಿಲ್ಲ. ಸತ್ತು ಬದುಕ್ತಂಗಾಯ್ತು. ಆ ಟೈಮಲ್ಲಿ ಒಬ್ಬರು ಇರಲಿಲ್ಲ. ಗಟ್ರ 2 ಸಲ 10 ಸಲ ಸೌಂಡ್ ಬರ್ತು ಸರ್. ಗಟ್ರ ಹಾಕೊಂಡು ಬರೋವಾಗ ಗಟ್ರ ಅನ್ಕೊ ಗುರು ಅಂದಿತ್ತು. ಸೌಂಡು ಬಾಯ್ ಬಿಟ್ಬಿಡ್ತು. ಸೌಂಡು ಉಗುರ್ದು ಏಟು ಪಕ್ಷಿ ಬಿಟ್ಟಿತ್ತಲ್ಲ ಅದು. ಇಲ್ಲಿ ನಿಮ್ ನಸೀಬೆ ಚೆನ್ನಾಗಿದೆ, ನಿಮ್ಗೆ ಅಲ್ಲಿ ಹಿಡಿದು ಎಳಿಲಿಲ್ಲ ಅದು. ಯಾಕೆ ಗೊತ್ತಾ? ಅಲ್ಲಿ ಏನಾದ್ರೂ ಒಂದು ಏಟು ಬಿದ್ದಿತ್ತಂದ್ರೆ ನೀವು ಬದುಕ್ತಿರ್ಲಿಲ್ಲ. ಗೊತ್ತಾ ನಿಮ್ಗೆ? ಹೇಳಿದ್ರ ಡಾಕ್ಟ್ರು? ಈ ಕಡೆ ಬಿದ್ದಿರೋ ಸ್ವಲ್ಪ ಅಲ್ಲೇ ಹೊಡೆಯೋದು ಮೇನು. ಸರ್ ಬಾಚಿ ಬಿಟ್ಟಿತ್ತು. ಸ್ವಲ್ಪ ತಪ್ಸಿ ಹಿಂಗ ಅಂದಲ್ಲ, ಆವಾಗ ಇಲ್ಲಿ ಬುಕ್ಸ್ ಕೇಳ್ಕೊಂಡು ನೋಡಿದ್ರೆ ಇದು ಬಂದ್ಬಿಡುತ್ತೆ ಸರ್. ಅಂದ್ರೆ ತಪ್ಪಿಸ್ಕೊಂಡ್ರ? ಸಗತ್ ಧೈರ್ಯ ಇದೆ ರೀ ನಿಮ್ಗೆ. ಯಾಕಂದ್ರೆ ಹುಲಿ ಕೈಯಲ್ಲಿ ಸಿಕ್ಕಾಕೊಂಡ್ರೆ, ಯಾಕಂದ್ರೆ ನಿಮ್ಗೆ ತೂಕ ಎಷ್ಟು ಗೊತ್ತಾ? 60 ಕಿಲೋ. ಹುಲಿ 200 kg. ಬದುಕು ಸಾಧ್ಯ ಅಂತೀರಾ? ಬದುಕು ಸಾಧ್ಯನ ಸರ್. ಬದುಕಿ ಬಂದಾಯ್ತು. ಒಟ್ಟು ನಿಮ್ಮ ಮನೇಲಿ ಎಷ್ಟು ಮಕ್ಕಳು ನೀವು? ನಿಮ್ಗೆ ಮದುವೆ ಆಗಿದೆನಾ? ಇಲ್ಲ ಸರ್. ಎಷ್ಟು ವಯಸ್ಸು? 25 ಆಗೈತೆ. ಏನ್ ಮಾಡ್ಕೊಂಡಿದ್ದೀರಾ? ವ್ಯವಸಾಯ ಸಹ ಮಾಲಿ ಸರ್. ಹೋಗ್ತಿದ್ದೆ ಟಿಲ್ಲರ್ ಹೋಗ್ತಾ ಟಿಲ್ಲರ್ ಈಗ ವ್ಯವಸಾಯ ಸೇರ್ಕೊಂಡು ಹಿಂದೆ ಕೂತಿ ಹಿಂಗಂದಿತ್ತು. ಅಷ್ಟೇ ಬಿಟ್ಬಿಡ್ತು. ಆಮೇಲೆ ಇಲ್ಲಿ ಗಿಡಕ್ಕೆ ಕೆಳಗೆ ಗಿಡ ಕೆಡಿತು. ಒದ್ದಿಗೆ ಬಂದು ಬೆರ್ಸಕ್ಕೆ 6 ಬಂದಾಗ ಈ ಕಡೆ ಹಿಡಿದು ಕೆಳಗೆ ಬಿಡಿಸ್ಬಿಡ್ತು. ಅಂದ್ರೆ ನೀವು ಪೂರ್ತಿ ಮಣ್ಣಲ್ಲಿ
ಹೋಗ್ಬಿಟ್ಟಿದ್ರ? ಮಣ್ಣಲ್ಲಿ ಫುಲ್ ಹಿಂಗ್ ಅನ್ಕೊಬಿಟ್ಟಿದೆ. ಮಣ್ಣಿನಲ್ಲಿ ಎಲ್ಲ ಮೂಗೆಲ್ಲ ರಕ್ತ ಬರ್ತಿತ್ತು, ಇಲ್ಲಿ ಬರ್ತಿತ್ತು, ಇಲ್ಲಿ ಸ್ವಲ್ಪ ಕಚ್ಕೊಬಿಟ್ಟಿದ್ದಾನೆ ಬಾಯಿ, ರಕ್ತ ಬರ್ತಿತ್ತು, ಬ್ಲಡ್ ಬರ್ತಿದ್ದಾನೆ, ಗುದ್ದಿಬಿಟ್ಟೆ ಮೂಗೆ. ಗಂದಲ್ಲ ಈಗ ಬಂತಲ್ಲ ಅದಿಕತ್ತಲ್ಲ, ಹಿಂಗಂದ್ರೆ ಹಿಂಗೆ ತಳಗೋಗ್ಬಿಡ್ತು. ಜೋರಾಗಿ ಗುಟ್ರ ಆಗ್ತಿತ್ತ? ಜೋರಾಗಿ ಗುಟ್ರ ಆಗ್ತಿತ್ತು. ಅದು ಸೌಂಡ್ ಒಂಥರ ಕೇಳಕ್ಕೆ ಭಯ, ಗುಟ್ರ ಆಗ್ತಿತ್ತು. 20 ಹೋಗ್ತಿದ್ದೇನೆ, ಅದು 5 ಡ್ರಾಪ್ ಆರು ಬಂದ್ರು. 20 ಕಿಲೋಮೀಟರ್ ಹೋಗ್ತಿದ್ದೆ ನಾನು, 20 ಜೋರಾಗಿ ಹೋಯ್ತಿದ್ದೇನೆ. ಹೆಜ್ಜೆ ಇಟ್ಟು ಅದು 5 ಡ್ರಾಪ್ ಬಂದು 5 ಹೆಜ್ಜೆಯಲ್ಲಿ ನಿಮ್ದು 20 ಹೆಜ್ಜೆ ಅಂದ್ರೆ ನೀವು ಓಡಿದ್ರ? ಓಡಿದ ಸಹ ಇದು ನೋಡ್ ಸಟ್ನೆ ಓಡ್ಬಿಟ್ಟು, ನೋಡ್ ಸಟ್ನೆ ಅದನ್ನ ನಮ್ಮ ತಪ್ಪಿಕ ಬದಿಕವಾಗಲ್ಲ ಅಂದ್ಬಿಟ್ಟು ಓಡ್ತಿದ್ದೋ. ಅದು 5 ಡ್ರಾಪ್ಗೆ ಬಂದ್ಬಿಡ್ತು, ಬಾಯ್ ಬಿಡ್ಕೊಂಡು ಎಗ್ರಿ ಓಡಿದ ಕೂಡಲೇ 5 ಹೆಜ್ಜೆಯಲ್ಲಿ ಬಂದ್ಬಿಡ್ತದ. ಹೆಜ್ಜೆಲ್ ಬಂದು ಹಿಂಗ್ ಗುಂಡಿಗೆ ಹೊಡೆದು ಅಟ್ಯಾಕ್ ಮಾಡಿ ಆಮೇಲೆ ಕೆಳಗಡೆ ಕೆಡ್ದಾದ್ಮೇಲೆ ಕಾಲೆಲ್ಲ ಬೆಡ್ ಆಗಿ. ಯಾಕೆ ಅದು ನಿಮ್ಮ ತೋಟಕ್ಕೆ ಬಂದಿತ್ತ ನಿಮ್ಗೆ ಏನಾದ್ರು ಗೊತ್ತಾಯ್ತಾ? ಯಾಕಂದ್ರೆ ಮೊನ್ನೆ ಅಭಿಮನ್ಯು ಅಂಡ್ ಟೀಮು ಹುಲಿ ಹಿಡಿದ್ರಲ್ಲಿ ಫೇಮಸ್ ಅವರು. ನಿಮ್ಗೆ ಹೇಳಿದ್ರ ಯಾರಾದ್ರು ಆ ಹುಲಿ ಹಿಡಿದ್ರ ಅಂತ ಹೇಳಿ? ಮೊದ್ಲು ಅವಾಗ ಹಿಡಿದ್ರು ಅಂತ ಹೇಳಿದ್ರು, ಇದು ವಸ್ತು ಅಂತ ವಸ್ತು ಅಲ್ಲ ಮೊನ್ನೆ ಹಿಡಿದ್ರಲ್ಲ ಅದು ಹೇಳಿದ್ರು ಸರ್, ಹಿಡಿದು ನಾವು ಅಂತಂದು ನೈಟ್ ಕಾರ್ಯಾಚರಣೆ ಮಾಡಿದ್ದು. ಒಂದು 7 ವಾರದಿಂದ 8 ಗಂಟೆ ಒಳಗೆ ಹಿಡಿದು ಕಾರ್ಯಾಚರಣೆ ಮಾಡ್ದೋ, ಹುಲಿ ಸಿಕ್ತು ಅಂತ ಹೇಳಿದ್ರು. ತಕೊಂಡು ಬನ್ನೇರುಘಟ್ಟ ತಗ ಬಿಡ್ತೀವಿ ಅಂತಂದ್ರು. ಅಲ್ಲಿ ಹುಲಿ ಯಾಕಿತ್ತಂತ ಆ ತೋಟದಲ್ಲಿ? ಅದು ಸಹ ಮೊದಲು ನಾವೆಲ್ಲ 1 ವರ್ಷದಿಂದ ಕೆಲಸ ಮಾಡ್ತಿದ್ದು, ಅದು ಓಡಾಡ್ಕೊಂಡು ಅದ್ ಪರ ಇರ್ತಿತ್ತು. ಮರಿ ಹಾಕಿದ್ರೆ ನಮ್ಗೆ ಗೊತ್ತಿತ್ತಿಲ್ಲ, ಅದು ಮರಿ ಹಾಕಿದ್ರೆ ನಮ್ಗೆ ಗೊತ್ತಿತ್ತಿಲ್ಲ. ಆ ಕಡೆ ಇರ್ತಿದ್ದು ದನ ಹೊಡಿತು, 2 ಕರ ಹೊಡಿತು, ಒಂದು ಮೇಕೆ ಹೊಡಿತು. ನಮ್ಮ ಕಣ್ಣಿಗೆ ಕಾಣಿಸ್ತಿತ್ತಲ್ಲ, ಹೆಜ್ಜೆ ಮಾತ್ರ ಕಾಣ್ತಿತ್ತು, ಮಳೆ ಹೋದೆ ಹೆಜ್ಜೆ ಮಾತ್ರ ಕಾಣ್ತಿತ್ತು. ಅವಾಗ ಹೋದ ಅಷ್ಟರಲ್ಲಿ ಮರಿ ಹಾಕಿತ್ತು, ಏನೋ ಬಾಯಿ ಬಿಡಿತು, ಆ ಕಡೆ ಬಂದು ಸಡನ್ ಆಗಿ ಬಂದ್ಬಿಟ್ಟು ಅಟ್ಯಾಕ್ ಮಾಡಿ. ಓ, ಅದು ಡೈಲಿ ಅಲ್ಲೇ ಇತ್ತದು? ಅಲ್ಲೇ ಇತ್ತು ಸರ್. ಫಾರೆಸ್ಟ್ ಹೇಳಿದ್ರೆ ಫಾರೆಸ್ಟ್ ನೋಡೋರು ಅದು ಮಾಲಿ ನೋವು ಅರ್ಸುತ್ತೆ, ಗೌದ್ಲೆಕ್ಕೆ ಎರ್ಸುತ್ತೆ ಅನ್ಕೊ ಬಂದು ಪಟಾಕಿ ಹೊಡ್ಬಿಟ್ಟು ಹೊಡಕ್ತಿರೋ. ನಾವು ಹೇಳಿದ ಮಾಹಿತಿ ಕೊಡ್ತಿಲ್ಲ ನಾವು. ಹುಲಿಗೆ ಪಟಾಕಿ ಹೊಡಿತಾರ? ಹ್ಞೂ ಸರ್, ಡೈಲಿ ಬಂದು ಪಟಾಕಿ ಹೊಡ್ಬಿಟ್ಟು ಹಸ್ಬಿಟ್ಟು ಹೊಟ್ಟೈತಿರೋ. ಪಟಾಕಿ ಆನೆ ಹೊಡಿತಾರೆ ಕೇಳಿದ್ದೇನೆ. ಹ್ಞೂ ಸರ್. ಹುಲಿ ಹೊಡಿತಾರೆ? ಹುಲಿಗೆ ಹೊಡೆದ್ರೆ ಪಟಾಕಿ ಆ ಕಡೆ ಹೊಟ್ಟಾಗುತ್ತೆ ಅಂತ ಅಂದ್ಬಿಟ್ಟು ಪಟಾಕಿ ಹೊಡ್ಬಿಟ್ಟು ಹೋಯ್ತಾರೆ ಸರ್. ಡೈಲಿ ಬಂದು ಪಟಾಕಿ ಹೊಡಿತಿರೋ ಅವ್ರು. ಅಲ್ಲಿ ಬಂದಾಗ ಹಳ್ಳ ಹತ್ರ ಬಂದು ನಮ್ಮ ಪಟಾಕಿ ಕೊಟ್ಬಿಟ್ಟು, ರೈತರಿಗೆಲ್ಲ ಕೊಟ್ಬಿಟ್ಟು, ನಮಗೂ ಪಟಾಕಿ ಕೊಟ್ಟು ತೋಟ ಒಂದು ರೌಂಡ್ ಬಳಸ್ಕೊಟ್ಟಾಗ್ತದೆ. ಅದಕ್ಕಿಂತ ಮೊದಲು ಏನೇನು ಹೊಡೆದಿತ್ತದು ಹುಲಿ? ಅದು ಅದು ಹೊಸ ಹೊಡೆದಿತ್ತು, ಒಂದು ಮೇಕೆ ಹೊಡೆದಿತ್ತು, ಒಂದು ಎತ್ತು ಹೊಡೆದಿತ್ತು. ನಿಮ್ಗೆ ಗೊತ್ತಿತ್ತ ಈ ರೀತಿ ಆಗಿದೆ ಅಂತ ಹೇಳಿ? ನಾವು ಕಣ್ಣ ನೋಡಿದ ಗೊತ್ತಿತ್ತು ಸಹ. ಅಂದ್ರೆ ಅಷ್ಟು ನಮ್ಮ ತೋಟಕ್ಕೆ ಜಾಸ್ತಿ ಬರ್ತಿರ್ಲಿಲ್ಲ. ಅದು ಬೇರೆ ಕಡೆಯಿಂದ ಹಳ್ಳ ಕರೆಯಿಂದ ಸಹ ಬೇರೆ ಕಡೆ ಹೋಗ್ತಿತ್ತು. ಅದು ಅವತ್ತು ಮರಿ ಕರೆದಾಗ ಹರ್ತಿದಾಗ 1 ವಾರದಲ್ಲಿ ಹರ್ತಿತ್ತು ಮರಿ. ಅದು ಬಿಟ್ರೆ ಪಟಾಕಿ ಕೊಡ್ತಿರೋ, ಬಂದು ಹೊಟ್ಟೈತಿರೋ, ಅವರು ಕರೆಕ್ಟಾಗಿ ಫೋನ್ ಮಾಡಿದಾಗ ಬರ್ತಿರೋ ಮಾಹಿತಿ ಒಳಗೆ. ಮಳೆ ಉದ್ದೆ ಮಾತ್ರ ಹೆಜ್ಜೆ ಬರ್ತಿತ್ತು ಅಷ್ಟೇ. ಮಳೆ ಹೋಯ್ತಿದ್ದ ನೋಡಿ, ಆಗ ಸ್ವಲ್ಪ ಹೆಜ್ಜೆ ಕಾಣ್ತಿತ್ತು, ಹೆಜ್ಜೆ ಕಾಣ್ತಿತ್ತು. ಅದ್ರ ಬೆಂಬಲ ನಾವು ಹೋಯ್ತಿದ್ದೋ ಬರ್ತಿದ್ದೋ ನೋಡ್ಕೊಂಡು ಅವ್ರು ಫೋನ್ ಮಾಡ್ತಿದ್ರು. ಆಗ ಅವರು ಬರ್ತೀವಿ ಅಂತಂದಾಗಿ ಕರ ತಂದು ಕೂಡಿದ್ರು. ಬೋನ್ ಒಳಗೆ ಬೋನ್ ಇಟ್ಟಿದ್ರು ಸಹ. ಆ ಕಡೆ ಒಂದು ಈ ಕಡೆ ಒಂದು ಬೋನ್ ತಂದು ಇಟ್ಟಿದ್ರು. ಅದ್ರ ಒಳಗೆ ಒಂದು ಕರ ತಂದು ಕೂಡಿದ್ರು. ಅದು ನೈಟು ಅವತ್ತು ಬೆಳಗಿನ ಜಾವ ಹೋಗಿದ್ವಿ, ಅಷ್ಟಕ್ಕೆ ಅಟ್ಯಾಕ್ ಮಾಡಿ ಕರೆಕ್ಟ್ ಅದ್ರ ನಾಳೆಗೆ ತಂದು ಇಟ್ಟಿದ್ರು ಸಹ. ಅದ್ರ ಕರ ನಾಳೆ ತಂದು ಇಟ್ಟಿದ್ರು. ನಾವು ಬಿಡೋದಾದೆಲ್ಲ ಆದ್ಮೇಲೆ ನಾಳೆ ತಂದು. ನೀವು ನಿಮ್ಮ ದಾಳಿ ಮಾಡೋಕ್ಕಿಂತ ಮೊದಲು ಕರ ಇಟ್ಟಿರ್ಲಿಲ್ಲ? ಇಲ್ಲ ಸರ್. ಅಂದ್ರೆ ಇದು ನಿಮ್ ದಾಳಿಕ್ಕಿಂತ ಮೊದಲ ಇದು ಆಗಿತ್ತು. ಒಂದು ಕರ ಹಸ ಹೊಡೆದಿತ್ತು ಅಲ್ಲೇ ಪಕ್ಕದಲ್ಲೇ, ನಮ್ಮ ಜಮೀನಿಂದ ಒಂದು 5-10 ಕಿಲೋಮೀಟರ್ ದೂರ. ಅಲ್ಲಿ ಹೊಡೆದಿತ್ತು ಕರ, ಹೊಸ ಹೊಡೆದು ಅದು ಸ್ಮೆಲ್ ಎಲ್ಲ ಆಗಿ ಊತಾಕ್ಬಿಟ್ಟು ತಿರ್ಗಿ ಅದ್ರೊಳಗೆ ಒಂದು ಕೂಡಿ ಈ ಕಡೆ ಒಂದು ಕೂಡಿದ್ರು. ನೀವು ಮಾಡೋ ತೋಟದಿಂದ ಎಷ್ಟು ದೂರದಲ್ಲಿ ಮರಿ ಹಾಕಿತ್ತಂತ ಗೊತ್ತಾ ನಿಮ್ಗೆ? ಅಲ್ಲೇ ಸಹ ಹತ್ರನೇ, ಈತರಿಂದ ಒಂದು ಪಕ್ಕದಲ್ಲೇ ಒಂದು ಅಷ್ಟು ಆಗುತ್ತೆ ಸರ್. ಅಲ್ಲೇ ಹತ್ರದಲ್ಲೇ? ಓ, ಅಂದ್ರೆ ನೀವು ಮರಿಗೆ ಏನಾದ್ರು ಸಮಸ್ಯೆ ಮಾಡ್ತೀರಂತ ದಾಳಿಗೆ ಬಂದಿತ್ತದ? ಇಲ್ಲ ಸರ್, ಆ ಥರ ನಾವು ದಂಡಿಕೆ ಹೋಗ್ತಿರ್ಲಿಲ್ಲ. ನಾವು ಅದು ಬಿಟ್ಟು ಮಧ್ಯಾಹ್ನ ಭಾಳ ತೋಟ ನೀರು ನೋಡ್ಕೊಂಡು ಹೋಗ್ತಿದ್ದು. ಅದ್ರ ದಂಡಿಕೆ ಹೋಗ್ತಿಲ್ಲ. ಅದು ಅತ್ಯಾಚಾರಾಗಿ ಬಂದು ಅಟ್ಯಾಕ್ ಮಾಡೋದು. ಇದಾದ್ಮೇಲೆ ನಿಮ್ಮನ್ನ ಬಿಟ್ಟು ಹೋಗುತ್ತೆ, ಎದ್ದು ನೀವು ಓಡಿದ್ರ ಮತ್ತೆ? ಹಾಗೆ ನಿಮ್ ಜೋಡಿ ಓಡೋದವ್ರು ಎಲ್ಲೋದ್ರು? ಅವರು ಮೇಲ್ಗಡೆ ಹೊಡೆದ್ರು, ನಮ್ಮ ಗೇಟ್ ಹತ್ರ ಇದ್ರು ಸರ್. ಅವ್ರೇನು ಕಿರ್ಚಾಡ್ಲಿಲ್ವಾ? ಅವ್ರೇನು ಕಿರ್ಚಾಡಿಲ್ಲ ಸರ್. ಸೊತ್ತಾಗ ಅಂದ್ಬಿಟ್ಟು ಹೊಟ್ಟಬಿಟ್ರು ಅವರು. ಅಯ್ಯೋ. ಆಮೇಲೆ ಸೊತ್ತಬಿಟ್ರು ಅನ್ಕೋ ಹೋದ್ರು. ನಾನು ಇದ್ದು ಅದೇ ಪೂರ್ತಿ ರಕ್ತನೆಲ್ಲ ಆಗಿತ್ತು. ಫೋನ್ ಮಾಡ್ಕೊಂಡು ಗಾಡ್ರು ಫೋನ್ ಮಾಡಿ, ಅವ್ರಿಗೆ ಫೋನ್ ಮಾಡಿ, ಅವರು ಇವರೆಲ್ಲ ಫೋನ್ ಮಾಡಿ ಆಮೇಲೆ ಬಂದದ್ದು. ನೆಕ್ಸ್ಟ್ ಡೇ ಇನ್ನೊಬ್ಬರ ಮೇಲೂ ಅವತ್ತೇ ದಾಳಿ ಆಗುತ್ತೆ. ಏನಾಗುತ್ತೆ ಅದು? ಅವತ್ತು ನಮ್ಮ ಟವಲು ಸ್ಲಿಪ್ಪರ್ ಬಿದ್ದಿತ್ತಲ್ಲ, ಆ ಫ್ಲಾಟ್ಗೆ ಹೋದ್ರು ಅವರು. ಕಿರಣ ನೀವು ಹಿಡ್ದಿತ್ತಲ್ಲ ಮಾಹಿತಿ ನಮ್ಗೆ ಹೇಳಿ ಅಂತಂದ್ರೆ ಅಲ್ಲಿ ಹೋದ್ರು. ಅವ್ರು 9 ಗಂಟೆ 10 ಗಂಟೆ ಹೋದರೆ ಅಲ್ಲಿ 20 ಇಟ್ಟಿದ್ರು ಅವರು. RF ಗಿರಫ್ ಎಲ್ಲ ನೋಡ್ಕೊಂಡು ಕ್ಯಾಮ್ರಾ ಕಟ್ಟಕ್ಕೆ ಹೋದ್ರು. ಅರಣ್ಯ ಇಲಾಖೆಯವರು. ಅಲ್ಲಿ ಹೋಗಿ ಮಾಜರ್ ಮಾಡಕ್ಕೆ ಹೋದ್ರಲ್ಲ, ಆಗ 2 ಸಲ ಓಡಾಡೋರು ಏನೂ ಇಲ್ಲ. ಅದೇ ಮುಂದಕ್ಕೆ ಹೋದ್ರಲ್ಲ, ಆಗ ಅಟ್ಯಾಕ್ ಮಾಡ್ಬಿಡ್ತಾವ್ರು. ಬಂದದೇ ಈ ಕಡೆಯಲ್ಲಿ ಹಿಡಿದು ಬಿಡ್ತು. ಈ ಕಡೆ ಕಚ್ಚಿಬಿಟ್ಟು ಈ ಕಡೆ ಸ್ವಲ್ಪ ಏಟಾಗೈತೆ, ಹಿಂದೆ ಸ್ವಲ್ಪ. ಫಾರೆಸ್ಟ್ ಇಲಾಖೆ ಅವ್ರು 20 ಸೀಟ್ ಇದ್ರು. ಅವ್ರು 20 ಸೀಟಲ್ಲಿ ಇಬ್ಬರು ಬಿದ್ದೋಗ್ಬಿಟ್ರು. ಇವ್ರು ಇದ್ರಲ್ಲ RF, ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾಬಿಟ್ಟು ಮಧ್ಯೆ ಹಾಕ್ರು. ಗುಂಡಾಡ್ದಲ್ಲ ಮೇಲೆ ಹೊಡೆದ್ಬಿಟ್ಟು ಆಗ್ಬಿಟ್ಟದ ಅವ್ರು. ಇಲ್ಲಾಂದ್ರೆ ಬಿಡ್ತಿಲ್ಲ. ಅದು 20 ಸೀಟ್ ಅವರು ಅವಾಯ್ಡ್ ಮಾಡೋಕ್ಕಾಗಿಲ್ಲ. 20 ಜನರನ್ನ. ಮತ್ತೆ ನೀವು ಸಾಹಸಿ ಅಲ್ಲ, ಒಂದು ಹುಲಿನೇ ಎದುರಿಸಿ ಕಳಿಸಿದೀರಾ? ಹುಟ್ಟಿ ಬಂದದ ಆಯ್ತು, ನಾವು ಮತ್ತೆ ಹುಟ್ಟಿ ಬಂದಾಗಾಯ್ತು. ಮತ್ತೆ ಹುಟ್ಟಿ ಬಂದಾಗ ಆಯ್ತೀರ? ಮತ್ತೆ ಬಂದು ಪುನಃ ಜನ್ಮ ಹುಟ್ಟಿ ಬಂದಾಗ ಆಯ್ತಿಲ್ಲ ಸರ್. ಆತರ ಹುಲಿ ಎಲ್ಲೂ ನೋಡಿದ್ದಿಲ್ಲ ನಾನು. ಆತರ ಹುಲಿ ನಾನು ಭಯಂಕರ ನೋಡಿದ್ದಿಲ್ಲ. ನಿಮ್ಮ ಊರಲ್ಲೇ ಇದೆ ಅಂತ ಹೇಳ್ತಿದ್ರು, ಹತ್ರದಲ್ಲೇ? ಅದೇ ಹತ್ರದಿಂದ ಮೊದ್ಲು ಆಗಿತ್ತು. ಆತ ನಮ್ ಕಣ್ಣಿಗೆ ಕಾಣಿತಿಲ್ಲ. ಅದು ನಾವು ಡೈರೆಕ್ಟ್ ಆಗಿ ನೋಡಿದ್ದು ಯಾವತ್ತೂ ನೋಡಿದ್ದಿಲ್ಲ. ಆತರ ಬಂದ್ಬಿಟ್ಟು ಆಸ್ಪತ್ರೆಗೆ ಯಾವಾಗ ತಗೊಂಡೋಗ್ತಾರೆ?
ಅದರಿಂದ 12:30 1 ಗಂಟೆಗೆ ತಗೋರು ಸರ್. ಸರಗೂರಿಂದ ತಗೋರು ಮೈಸೂರಿಗೆ. ಅಲ್ಲಿಂದ ತಗೋಗಿ 3:30 ಹಾಕೊಂಡು ಅಡ್ಮಿಟ್ ಹಾಕ್ಸ್ಕೊಂಡು ರಿಪೋರ್ಟ್ ಎಲ್ಲ ಬರ್ಸ್ಕೊಂಡು ತಿರ್ಗಾ ಬಂದ ಹೇಳೋರು. ಅಲ್ಲಿ ಎಷ್ಟು ದಿವಸ ಅಡ್ಮಿಟ್ ಆಗಿದ್ರೆ? ಅಲ್ಲೊಂದು ವಾರ ಸರ್ ಟ್ರೀಟ್ಮೆಂಟ್ ಕೊಡ್ತೀವಿ, ಮಾತ್ರೆಗಳು ಕೊಡ್ತೀವಿ. ತಿರ್ಗಾ ಬಂದು 6 ವಾರ ಹೇಳಿದ್ದಾರೆ ಇಂಜೆಕ್ಷನ್ ಮಾಡಿಸ್ಕೊಳ್ಳೋಕ್ಕೆ. ಅಲ್ಲಿಗೆ ಕರ್ಕೊಂಬನ್ನಿ ಅಂತ ಹೇಳಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು. 6 ವಾರ ಹೇಳಿದ್ದಾರೆ. 6 ವಾರ ಹೇಳಿದ್ರು. ಇಂಜೆಕ್ಷನ್ ಮಾತ್ರೆ ಟ್ಯಾಬ್ಲೆಟ್ ಕೊಡ್ತಾರೆ. ಏನೂ ಅದ ಹತ್ರ ಏನೂ ಆಗಿಲ್ಲ. 1-2 ತಿಂಗಳು ನೋವು ಬರುತ್ತೆ, 1-2-3 ತಿಂಗಳು ನೋವು ಬರ್ಬೋದು. ಅಲ್ಲಿ ಗಂಟೆ ಏನೋ ಅಲ್ಲ, ತಡ್ಕೊಳ್ಳಿ ಅಂತ ಹೇಳೋದು. ಇದು ಕತ್ತಿಂದ ಏನು ಹೇಳಿದ್ರಿ? ಇಲ್ಲಿ ಇದು ಕತ್ತಿದ್ದು ಸ್ವಲ್ಪ ಸ್ವಲ್ಪ ಏನೋ ಇದೆ, ಅದೇನೋ ಇಲ್ಲೇ ವಾಸ ಇರುತ್ತೆ ಅಂತ. ಏಟು ಸ್ವಲ್ಪ ಮೇಲೆ ಬಿದ್ದೈತೆ, ಏನೂ ಆಗಲ್ಲ ಅಂತ ಹೇಳಿದ್ರು. ಹೊಲಿಗೆ ಏನೆಲ್ಲ ಹಾಕಾರೆ, 6 ಹೊಲಿಗೆ ಹಾಕಾರೆ. ಇಲ್ಲೊಂದು ಹೊಲಿಗೆ, ಈ ಕಡೆ ಇಲ್ಲ 7 ಕಡೆ ಎಲ್ಲ ಹಾಕಾರೆ. ಒಟ್ಟು ಎಷ್ಟು ಹೊಲಿಗೆ ಹಾಕಿದ್ರೆ? 6 ಕಡೆ. 6 ಕಡೆ ಸರ್. ಅಂದ್ರೆ ಅದು ಉಗ್ರೈತೆ ಸರಿಯಾಗಿ? ಹ್ಞೂ ಸರ್. ಇದು ಹಿಂದೆ ಬಿತ್ತಲ್ಲ, ಅವ್ರ್ಕೊಬಿಟ್ಟಿತ್ತು ಉಗ್ರು. ಹಿಂದೆ ಬಾಳಿಗೆ ಅಂಟ್ಕೊಬಿಟ್ಟಿತ್ತು. ಹಿಂಗೆ ಬಟ್ಟೆ ಎಳಿತಲ್ಲ, ಬಟ್ಟೆಗೆ ಸೇರಿಸಿ ಎಳ್ಬಿಟ್ಟಿದ್ದೆ ನಾನು ಬಟ್ಟೆ ಎಳ್ಸಿದ್ರೆ ಆಮೇಲೆ ಇಲ್ಲಿ ಕಾಲಿಗೆ ಬಿತ್ತು ಏಟು ಸ್ವಲ್ಪ. ಹಿಂದೆ ಸ್ವಲ್ಪ ಇಲ್ಲ ಸ್ವಲ್ಪ. ಆಗ ಬಿದ್ದಾಗ ನಾನು ಕೆಳ ಹಿಂಗೆ ಬುಂಡಿಗೆ ಬರ್ತಲ್ಲ, ಬಿದ್ದೋಗ್ಬಿಟ್ಟೆ. ಆಗ ಈ ಥರ ಹಿಂಗಂದ್ಮೇಲೆ ಆಗ ಲಾಸ್ಟಲ್ಲಿ ಎದ್ದೇಳ್ಬೇಕಾದ್ರೆ ಹಿಂಗೆ ಅಂದ್ಬಿಡ್ತದು ಸ್ವಲ್ಪ ಉಗ್ರಲ್ಲಿ ಹುಲಿ. ಆಗ ಬಿಟ್ಟು ಓಡಾದ್ಮೇಲೆ ನಾನು ಈ ಕಡೆ ಬಂದು. ಹುಲಿ ನೋಡೋರ್ಗೆ ಏನಂತೀರ? ಖುಷಿಯಲ್ಲಿ ಖುಷಿ ಅನ್ನೋ ಸರ್. ಇದಾದ್ಮೇಲೆ ನೆಕ್ಸ್ಟ್ ಡೇ ಅದೇ ಆಸ್ಪತ್ರೆಗೆ ಫಾರೆಸ್ಟ್ ಅವರು ಅಡ್ಮಿಟ್ ಆಗ್ತಾರಲ್ಲ? ಹ್ಞೂ ಸರ್, ಅವ್ರು ಅಡ್ಮಿಟ್ ಆಗಿ ಫಾರೆಸ್ಟ್ ಅವರು ಕುಮಾರ್ ಸರ್ ಅವರು ಅಡ್ಮಿಟ್ ಆಯ್ತಾರೆ ಅಲ್ಲಿ. ಅವ್ರಿಗೇನೇನಾಗಿತ್ತು? ಅವ್ರಿಗೆ ಈ ಕಡೆ ಏಟಾಗಿತ್ತು, ಈ ಕಡೆ ಸ್ವಲ್ಪ ಏಟಾಗಿತ್ತು, ಹಿಂದ್ಗಡೆ ಬೆನ್ನಿಂದ ಸ್ವಲ್ಪ ಏಟಾಗಿತ್ತು. ಅವ್ರ ಕಾಡು ಇಲ್ಲಿ ಸ್ವಲ್ಪ 1 ಇಂಚು ಸ್ವಲ್ಪ ಜಾಸ್ತಿ ಅಲ್ಲಿ ಇದೈತೆ ಅಂತ ಅಂತಿರು ಡಾಕ್ಟ್ರು. ಜಾಸ್ತಿ ಹೋಗಪ್ಪ ಆಯ್ತು ಅವ್ರಿಗೆ ಒಳಗೆ ಹಾಕವ್ರೆ ಕಂಡ ಕುಣಿಸಿ ಸ್ವಲ್ಪ ಅಂತ. ಇಲ್ಲಿಂದ ಸ್ವಲ್ಪ ಇಲ್ಲೊಂದು ಸ್ವಲ್ಪ ಹಿಂದ್ಗಡೆ ಸ್ವಲ್ಪ ಏಟಾಗಿತ್ತು. ಏನು ಅವ್ರು ಏನು ಹೇಳಿದ್ರು? ಅಯ್ಯೋ ನಮಗೂ ನಿಮಗೂ ಪುನರ್ಜನ್ಮ ಬಂದಿರೋದು ತಪ್ಪಿಸ್ಕೊಂಡು ಬಂದು ಅಂತ ಹೇಳ್ತಾವ್ರೆ ಸರ್. ನೀವು ಪುನರ್ಜನ್ಮ ಬಂದಿರೋದು, ನಮಗೂ ಸದ್ಯ ಹಣ ಬರೋ ಏನೋ ಚೆನ್ನಾಗಿತ್ತು, ಟೈಮ್ ಚೆನ್ನಾಗಿತ್ತು ಬಿಡಿ, ಏನೋ ಆಗಿಲ್ಲ ನಮ್ಮಿಬ್ಬರಿಗೂ. ಒಟ್ಟಿಗೆ ನಾವು ಕಾಪಾಡ್ಕೊ ಬಂದದು ಒಳ್ಳೇದಾಯ್ತು ಅಂತ. ಯಾಕಂದ್ರೆ ನಿಮ್ಮ ಭಾಗದಲ್ಲಿ ಇದು 4ನೇ ದಾಳಿ ಹುಲಿದು. ಹೌದು ಸರ್. ಇದೇ 1-2 ವರ್ಷದಲ್ಲಿ. ಹೌದು ಸರ್, 4ನೇ ದಾಳಿ. ರಾಜಾಪುರ ಅಂತ ಅಟ್ಯಾಕ್ ಮಾಡಿತ್ತು. ಇಲ್ಲಿಂದ ಈ ಕಡೆಯಿಂದ ಫುಲ್ ಸತ್ತೋರು ಅವರು. ಇನ್ನೊಬ್ರು ಬಡಗಲ್ಪುರದವ್ರು ಕಣ್ಣು ಫುಲ್ ಇದಾಗ್ಬಿಟ್ಟೈತೆ, ಗೋರಾಗ್ಬಿಟ್ಟೈತೆ. ಈಗ ನಿಮ್ಮದು ನೀವು ಡಬ್ಬ ಮಲಗಿದ್ರಂತ ಬದುಕಿದ್ರ? ಹೌದು ಸರ್. ಸರ್ಕಾರ ನೀಲ್ಲ ಏನಾದ್ರು ಪರಿಹಾರ ಏನು ಕೊಡ್ಲಿಲ್ವಾ? ಇಲ್ಲ ಸರ್, ಏನು ಕೊಟ್ಟಿಲ್ಲ. ಅವರು ಮಾತಾಡ್ತೀವಿ ಅಂತ ಹೇಳ್ತಾವ್ರೆ. ಅದೇ ಸರ್, ಒಂದು 60,000 ರೂಪಾಯಿ ಬರ್ತೀವಿ ಅಂತ ಹೇಳ್ತಾವ್ರೆ. 60,000 ರೂಪಾಯಿ ಕೊಡ್ತೀವಿ ಅಂತ ಸರ್ಕಾರದಿಂದ ಹೇಳ್ತಾವ್ರೆ. ನಾವು ಕೆಲಸ ಬದುಕು ಕಾರ್ಯ ಮಾಡೋಕ್ಕಾಗಲ್ಲ, ಇನ್ನೊಂದು 6 ತಿಂಗಳ ಗಂಟೆ ಹೇಳೋಕ್ಕಾಗಲ್ಲ. ಅದಕ್ಕೆ ನಾವು ಒಪ್ಪಿಲ್ಲ, ಏನು ಮಾತಾಡಿಲ್ಲ. ಕೊಡಿ ಅಂತ ಹೇಳ್ತೀವಿ, ನಾವು ಹೇಳ್ಬೇಕು ಅಂತ. ಅದಕ್ಕೆ ಮಾತಾಡೋ ಬನ್ನಿ ಅಂತ ಹೇಳವ್ರೆ ಸರ್ ಆಫೀಸಲ್ಲಿ. ಅವಾಗ ಮಾತಾಡ್ಬೇಕು, ಹೋಗ್ಬೇಕು ಸರ್. ಈಗ ಆಸ್ಪತ್ರೆ ಬಿಲ್ ಎಲ್ಲ ಯಾರು ಕೊಟ್ರು? ಎಲ್ಲ ಅವ್ರದ್ದೇ, ಫಾರೆಸ್ಟ್ ಅವ್ರದ್ದೇ. ಈಗ ನಿಮಗೆ ನೀವು ಕೆಲಸ ಬಿಟ್ಟು ಈಗ ಮನೆಯಲ್ಲಿ ಮಲಗಿದ್ದೀರಾ, ಕೂತ್ಕೊಂಡಿದ್ದೀರಾ, ನಿಮಗೆ ಜೀವನಕ್ಕೆ ಏನಾದ್ರು ಪರಿಹಾರ ಹೇಗಂತೀಗ? ಅವ್ರು ಏನು ಮಾತಾಡಿಲ್ಲ ಸರ್. ಅದಕ್ಕೆ ಮಾತಾಡ್ತೀವಿ ಅಂತಂದ್ರು. ಬಂದು ವಿಚಾರಿಸ್ಬಿಟ್ಟು ಹೋಗಿದ್ದಾರೆ. ನಾಳೆ ಬರ್ತೀವಿ, ಕರ್ಕೊಂಡು ಹೋಗ್ತೀವಿ, ನಿಮ್ಗೇನು ಪರಿಹಾರ ನಾವು ಮಾತಾಡ್ಕೊಡ್ತೀವಿ ಅಂತ ಹೇಳ್ತವ್ರೆ. ಸಾಹೇಬ್ರ ಜೊತೆ ಮಾತಾಡ್ತೀವಿ ಅಂತ ಅಂದ್ಬಿಟ್ಟು ಬನ್ನೇರುಘಟ್ಟೆಗೆ ಹುಲಿ ಶೀಘ್ರದಲ್ಲಿ ಬುಡಕ್ಕೆ ಹೋಗಿದ್ದೀವಿ, ಬಂದಾಗ ಬರ್ತಾರೆ ಅಂತ ಹೇಳಿದ್ರು ಸಾಹೇಬ್ರು. ಬಂದಿಲ್ಲ ಅಂತ ಬಂದು ನೋಡ್ಕೋವ್ರೆ. ನಾಳೆ ಬರ್ತಾರೆ ಸರ್ ಜೀಪಲ್ಲಿ. ನಮ್ದು ಸಹ ಚೀಟಿ ಲೋನ್ ಮಾಲಿ EMI ಕಟ್ಬೇಕು ಸರ್. ಕೂಲಿ ಕೆಲ್ಸಕ್ಕೆ ಹೋಗ್ತೀನಿ ಸರ್, ಕೂಲಿ ಕೆಲ್ಸಕ್ಕೆ ಹೋಗ್ತೀನಿ, EMI ಕಟ್ಬೇಕು. ಸಂಘ ಸೋಲ ತಗೊಂಡಿದ್ದೀನಿ. ಸ್ವಲ್ಪ ನಾವು ಕಷ್ಟಗಳ ಸ್ವಲ್ಪ ವಾಸಿ ಆಗಂಟ ನನಗೆ ಏನೋ ಸಹಾಯ ಮಾಡಿಕೊಟ್ರೆ ಸಾಕು ಸರ್. ಅವತ್ತು ನೀವು ಕೂಲಿ ಕೆಲ್ಸಕ್ಕೆ ಹೋಗಿದ್ರಲ್ಲ, ಸಂಬಳ ಎಷ್ಟು ಕೊಡ್ತಾರೆ? ನಮ್ಮೊಂದು 600 ರೂಪಾಯಿ ಕೊಡ್ತಾರೆ ಸರ್. ಈಗ ನಿಮಗೆ ಧೈರ್ಯ ಇದೇನೋ ಹುಲಿ ದಾಳಿ ಆದಮೇಲೆ? ಅದೇ ಸರ್, ಏನು ಆ ಕಡೆ ಸೈಡ್ ಬಿಟ್ಬಿಟ್ಟಿದ್ದೀನಿ ಸರ್. ಆ ಕಡೆ ಸೈಡ್ ಹೋಗಲ್ಲ, ಬೇರೆ ಕಡೆ ಎಲ್ಲ ಮಾಡ್ತೀನಿ. ಆ ಕಡೆ ಸೈಡ್ ಹೋಗಲ್ಲ, ಬೇರೆ ಕಡೆ ಎಲ್ಲ ಕೆಲಸ. ಅದು ಇನ್ನೂ ಟ್ರೀಟ್ಮೆಂಟ್ ಆಗಿ ಗುಣ ಆಗ್ಬೇಕಲ್ಲ ಸರ್. ಅಲ್ಲಿವರೆಗೂ ಸ್ವಲ್ಪ ನೋಯ್ತವೆ, ಇವೆಲ್ಲ ನೋಯ್ತವೆ. ಈಗ ನಿಮಗೆ ಈಗ ಮಲಗಿರ್ತೀರಲ್ಲ, ಸೀದಾ ಮಲಗಲಿಕ್ಕೆ ಆಗೋದಿಲ್ಲಲ್ಲ? ಇಲ್ಲ ಸರ್, ಮನಿಗಕ್ಕಾಗಲ್ಲ. ಸೀದಾ ಹಿಂಗೆ ಮನಗಿದ್ದು ಎದ್ದು ಹಾಕಲ್ಲ, ಚಕ್ನ ನೋವು ಬರ್ತವೆ. ಈ ಕಡೆ ಸ್ವಲ್ಪ ನೋಯ್ತದೆ, ಈ ಕಡೆ ಮನಿಕೊಂಡ್ರೆ ಈ ಕಡೆ ನೋಯ್ತದೆ, ಈ ಕಡೆ ಮಕ್ಕಳು ಈ ಕಡೆ. ಹಾಸ್ಪಿಟ್ಲಲ್ಲಿ ಹೇಗೆ ಮಲಗಿದ್ರ? ಒಂದೇ ಸರ್ ಬೆಡ್ ಅಲ್ವಾ ಅದು, ಈ ಥರ ಸುಮ್ಮನೆ ಮನೆಗಿದೆ. ಗ್ಲುಕೋಸ್ ಕಟ್ತಿರೋ ಅಲ್ಲಿ ಇಂಜೆಕ್ಷನ್ ಮಾಡ್ತಾರೆ. ಇಲ್ಲಿ ಬರೀ ಟ್ಯಾಬ್ಲೆಟ್ ತಗೋತೀನಿ. ಆ ಟ್ಯಾಬ್ಲೆಟಿಂದಲೇ ಸ್ವಲ್ಪ ನೋಯ್ತದೆ. ಅವರು ಡಿಸ್ಚಾರ್ಜ್ ಆದ್ರೆ ಇವ್ರೆ ಯಾರು ಹೇಳಿ? ಫಾರೆಸ್ಟ್ ಅವರು? ಹಾಂ, ಫಾರೆಸ್ಟ್ ಅವ್ರು ನಾವೆಲ್ಲ ಒಟ್ಟಿಗೆ ಡಿಸ್ಚಾರ್ಜ್ ಮಾಡ್ಕೊಂಡು ಬಂದ್ವಿ. ಸೊ ಕೊನೆಯದಾಗಿ ಹೇಳ್ಬೇಕಂದ್ರೆ ಹುಲಿನ ಜೀವನದಲ್ಲಿ ನೋಡಿರ್ಲಿಲ್ಲ ನೀವು? ಇಲ್ಲ ಸರ್, ನೋಡಿದ್ದಿಲ್ಲ ನಾನು. ಅವತ್ತು ನೋಡಿದ್ದು ಅವತ್ತೆ ನೋಡಿ. ನೆನಪು ಹೇಗೆ ಉಳಿದಿದೆ? ಅಯ್ಯೋ, ನೆನಪು ಅನ್ಬಾರ್ದು ಸರ್, ಅಂತ ನೆನಪೈತೆ. ನೆನಪು ಫುಲ್ ನೆನಪೈತೆ. ಅದ್ರ ನೆನಪು ಕಾಡ್ತಾ ಇದ್ದೇನೆ. ಅದ ಜಾಕ್ ಹೋಗಲೇಬಾರ್ದು ಅನ್ಸುತ್ತೆ. ಹುಲಿಯಲ್ಲಿ ಕೂತಿದ್ದು ಕೆಳಗಿಳಿದು ಹೋಗೋಷ್ಟರಲ್ಲಿ ಆಮೇಲೆ ಬಂದಿದ್ದು ಸಡನ್ ಆಗಿ ನೋಡಿದ್ನಲ್ಲ, ಅದು ಭಯಂಕರ ಸರ್. ಸಡನ್ ನೋಡಿದ್ರೆ ಅದು ಭಯಂಕರ. ಆಮೇಲೆ ಸೌಂಡ್ ಮಾತ್ರ ಸರಾಗಿ ಸೌಂಡ್ ಸರ್. 10 ಸಲ ಬರ್ತವೆ ವಾಯ್ಸ್. ಅದ್ರ ವಾಯ್ಸ್ ಸರಿ 10 ಸಲ ಬರ್ತವೆ. ಗಜನ ಎಗುರ್ಕ ಬಂದು ಅಟ್ಯಾಕ್ ಮಾಡ್ರು. ನಿಮ್ದು 20 ಹೆಜ್ಜೆ? ಹಾ, ನಮ್ದು 20 ಹೆಜ್ಜೆ. ಓಡೋಷ್ಟರಲ್ಲಿ ಯಾವ್ದು 5 ಹೆಜ್ಜೆ 5 ಜಾಫ್ಗೆ ಯಾರೇ ಬಂದು ಅಟ್ಯಾಕ್ ಮಾಡ್ರು ನಿಮ್ಮ ಮೇಲೆ. ಬಂದಾಗೆ ತಿಳ್ಕೊಂಡೆ, ನಾನು ಹೋಯ್ತು, ನನ್ನ ಪ್ರಾಣ ಹೋಯ್ತು ಅನ್ಕೊಂಡೆ. ಭೂಮಿಯಿಂದ ಮುಖ ಇರ್ಲಿಲ್ಲ ಮೇಲೆ? ಇಲ್ಲ ಸತ್ತಿಲ್ಲ. ಇಲ್ಲ ಮೇಲೆ ಮಳೆಗೆ ಮನಸ್ಸಿನಲ್ಲ. ಅದೆಲ್ಲ ಅಷ್ಟು ನಾನು ತಿನ್ಕೊಂಡು ಹಿಂಗೆ ಬಂದ್ಬಿಡೆ. ಅದು ಎದ್ದು ಹೋದ್ಮೇಲೆ ನಂಗೆ ಗೊತ್ತಿಲ್ಲ. ಆಮೇಲೆ ಒದ್ದಾದ್ಮೇಲೆ ಆ ಕಡೆ ಹೋದ್ಮೇಲೆ ಗೊತ್ತಾದ. ಗೊತ್ತಿಲ್ಲ ಸರ್. ಯಾರಾದ್ರೂ ಅಲ್ಲಿ ಕಿರ್ಚಿದ್ರ? ಪಟಾಕಿ ಸರ್ ಯಾರು ಕಿರ್ಚಿಲ್ಲ. ಯಾರಿಲ್ಲ? ಯಾರು ಇಲ್ಲ. ನಿಮ್ ಜೋಡಿ ಇದ್ದವರೇ ಬಿಟ್ಟು ಓಡೋಗಿದ್ದಾರೆ? ನಾನೇ ಬಾಯ್ ಬಡ್ದು ಲಾಸ್ಟ್ ಅಳ್ತಿದ್ದೆ ನಾನು. ಸ್ವತಃ ತಿರ್ಗಾ ಅನ್ಕೊಂಡು ನಾನು ಇದ್ದಾದ್ಮೇಲೆ ಬುಟ್ಟಾಯ್ತಲ್ಲ, ತಿರ್ಗಾ ಬಂದ್ಬಿಡ್ತೆ ಅನ್ಬಿಟ್ಟು ಅಳ್ತಿದ್ದೆ ನಾನು ಒಬ್ನೇ. ಯಾರು ಇಲ್ಲ. ಯಾರು ಇಲ್ಲ. ಆಮೇಲೆ ನೀವೇ ರಸ್ತೆಗೆ ನಡ್ಕೊಂಡು ಹೋದ್ರ? ನಾವೇ ರಸ್ತೆ
ನಡ್ಕೊಂಡು ಒಂದು ಅರ್ಧ ಕಿಲೋಮೀಟರ್ ಅಷ್ಟು ನಡ್ಕೊಂಡು. ಸೊ ಅದಾದ್ಮೇಲೆ ನಿಮ್ಮ ಇದಾದ್ಮೇಲೆ ಹುಲಿ ಕಾರ್ಯಾಚರಣೆ ಆಗುತ್ತೆ. ಅಭಿಮಾನ್ಯ ಮಹೇಂದ್ರ ಅವರು ಎಲ್ಲ ಆನೆಗಳು ಬಂದಿದ್ದು ಕಾರ್ಯಾಚರಣೆ ಮಧ್ಯರಾತ್ರಿಯಲ್ಲಿ ಹಿಡಿತಾರೆ. ಯಾವಾಗ ಹೇಳಿ? ಮಧ್ಯರಾತ್ರಿ ನಿನ್ನೆ ಹಿಡಿದಿದ್ದು. ಹೌದು ಸರ್, ನಿನ್ನೆ. ತಮ್ಮ ಹೆಸರು? ಕಿರಣ್ ಅಂತ ಸರ್. ತಮ್ಮೂರು? ಮುಳ್ಳೂರು. ಸರ್ಗೂರ್ ತಾಲೂಕು ಕೂಲಿ ವ್ಯವಸಾಯ ಮಾಡಿ. ಸೊ ಸರ್ಗೂರ್ ತಾಲೂಕು HD ಕೋಟೆಲ್ ಬರುತ್ತೆ.